ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪ. ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಪುಡಿ ಸೇರಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ ನಂತರ ನೀವು ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಒಲೆ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಇದು ಒಗ್ಗರಣೆ ಮಾಡ್ತಾ ಇರೋದು. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮತ್ತು ಈ ಮೊಳಕೆ ಕಾಳನ್ನು ಬರೀ ಹುರುಳಿಕಾಳು ಮೊಳಕೆ ಕಟ್ಟಿರೋ ಅಂಥದ್ದು. ಈ ಮೊಳಕೆ ಕಾಳನ್ನು ಮೊದಲಿಗೆ ನೀವು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ತಿರಿಬೇಕು. ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಹಸಿ ವಾಸನೆ ಹೋಗುತ್ತೆ. ಇದಕ್ಕೆ ನೀವು ರುಬ್ಬಿಟ್ಕೊಂಡಂತಹ ಅರಿಶಿನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಮಸಾಲೆನ ಆ್ಯಡ್ ಮಾಡಿ ಅದ್ರ ಜೊತೆ ಅದನ್ನು ಆ್ಯಡ್ ಮಾಡಿ. ಇದು ತುಂಬ ನಮ್ಮ ಹಳ್ಳಿ ಸ್ಟೈಲು, ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋಂತಹ ಮೊಳಕೆ ಕಾಳು ಸಾಂಬಾರು. ಸೊ ಇದನ್ನು ಮಿಕ್ಸ್ ಮಾಡಿ, ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. 2 ಲೋಟ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀವು 2 ವಿಸಲ್ ಕೂಗಿಸ್ಕೋಬೇಕು. ಯಾಕಂದರೆ ಹುರುಳಿಕಾಳು ಸ್ವಲ್ಪ ನಿಧಾನ ಬೇಯೋದು, ಅದಕ್ಕಾಗಿ ನೀವು 2 ವಿಷಲ್ಲೇ ಸಾಕು. ಕೂಗಿಸ್ಕೊಂಡ್ರೆ ಅದು 2 ವಿಷಲ್ ಕೂಗಿಸ್ಕೊಳ್ಳಿ. 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಹುರ್ಗಡ್ಲೆ ಮತ್ತು ಇದಕ್ಕೆ ತೆಂಗಿನಕಾಯಿ, ಹುರ್ಗಡ್ಲೆ ಮತ್ತು ಲವಂಗ, ಚಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ನಾವು ಮಟನ್ ಸಾಂಬಾರು ಪುಡಿನ ಹಾಕೋದು. ಸೊ 2ರಿಂದ 3 ಟೇಬಲ್ ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಮೀಡಿಯಮ್ ಗಾತ್ರ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ನೀವು ಕೂಗಿಸಿದ್ರಲ್ಲ ಮೊಳಕೆ ಕಾಳು, ಅದನ್ನು ಓಪನ್ ಮಾಡಿ ಅದಕ್ಕೆ ಈ ಮಸಾಲೆನ ಆ್ಯಡ್ ಮಾಡಬೇಕು. ಈ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕ್ವಾಂಟಿಟಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಆದಷ್ಟು ಮೊಳಕೆ ಕಾಳು ಸಾಂಬಾರೆಲ್ಲ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ. ಯಾಕಂದರೆ ಗಟ್ಟಿ ಮಾಡಿಕೊಂಡ್ರೆ ಮುದ್ದೆ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾಂಬಾರು. ಮತ್ತು ನೆಕ್ಸ್ಟ್ ಇದಕ್ಕೆ 2 ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಮತ್ತು ಬದನೆಕಾಯಿನೂ ಹಾಕ್ಕೋಬೋದು. ಬಟ್ ನಮಗೆ ಬದನೆಕಾಯಿನ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಸೊ ಅದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಬಿಟ್ಟು ಇದು ಕುದಿ ಬರಬೇಕು. ಕುದಿ ಅಂದರೆ ಸಾಂಬಾರು ಚೆನ್ನಾಗಿ ಕುದ್ದು ಮಳ್ಳಬೇಕು. ಸೊ ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಮಳ್ತಾ ಇದೆ, ಕಲರೆಲ್ಲ ತುಂಬ ಚೇಂಜ್ ಆಗಿದೆ. ಆಲೂಗೆಡ್ಡೆ ಕಾಳು ಎಲ್ಲ ತುಂಬ ನೀಟಾಗಿ ಬೆಂದಿದೆ. ಸೊ ಇದಕ್ಕೆ ನೀವು ರಾಗಿ ಮುದ್ದೆ ಮಾಡಿಕೊಂಡು ಮತ್ತು ಈ ಮೊಳಕೆ ಕಾಳು ಸಾಂಬಾರು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ.